ಅಮ್ಮ, ಹೇಗಿದೆಯಾ ನಕ್ಷತ್ರ? ಎಷ್ಟು ದಿನ ಆಯ್ತೆ ನಿನ್ನ ಹತ್ರ ಮಾತಾಡಿ. ಈ ಅಮ್ಮ ನೆನಪಾಗಲ್ವೇನೆ? ಆಗದೆ ಇರ್ತೀಯಾ? ಮತ್ತೆ ಯಾಕೆ ಈ ಕಡೆ ಬರಲೇ ಇಲ್ಲ? ಕೊನೆ ಪಕ್ಷ ಒಂದು ಕಾಲು ಮಾಡಲ್ವಲ್ಲೇ? ಅಪ್ಪನ ಜೊತೆ ಅಮ್ಮನ್ನು ದೂರ ಇಡಬೇಕು ಅಂತನಾ? ಅಮ್ಮ, ಬಿಡು ಹೋಗ್ಲಿ. ಅಪ್ಪ ನಿನ್ನ ಬಗ್ಗೆ ಹೇಳ್ದಾಗೆಲ್ಲ ನಂಗೆ ತುಂಬ ಭಯ ಆಗುತ್ತೆ ಕಣೆ. ಯಾಕೆ ಈ ಥರ ಎಲ್ಲ ಆಗ್ತಿದೆ ನಕ್ಷತ್ರ? ನನಗೂ ಗೊತ್ತಿಲ್ಲ ಅಮ್ಮ. ಇಲ್ಲಿಗೆ ಬಂದ್ಬಿಡೆ. ಒಂದು 4 ದಿನ ಇಲ್ಲೇ ಇದ್ದು ಹೋಗು. ಏನೇನೋ ನಡೀತಾ ಇದೆ ಆ ಮನೆಯಲ್ಲಿ. ನಿನ್ನಪ್ಪ ಅಂತೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಕಣೆ. ಹಿಂದೆ ಯೋಚನೆ, ಕೈ ಕಾಲೇ ಆಡ್ತಿಲ್ಲ ಕಣೆ ನಮಗೆ. ಹಾಗಂತ ಅಲ್ಲಿ ಬಂದು ಏನು ಮಾಡ್ಲಮ್ಮ? ಇಲ್ಲೇ ಇದ್ರೆ ನಮಗೂ ಧೈರ್ಯ ಕಣೆ. ಕಣ್ಮುಂದೆನೆ ಆರಾಮಾಗಿದೆಯಾ ಅಂತ. ಗಂಡನ ಮನೆ ಬಿಟ್ಟು ಅಲ್ಲಿ ಬಂದಿರು ಅಂತೀಯಾ? ಅಯ್ಯೋ ಇಲ್ಲ ಅಮ್ಮ, ನಾನು ಆ ಮನೆಗೆ ಬರಲ್ಲ ಅಂತ ನಿನಗೆ ಗೊತ್ತು. ನನಗೂ ಆ ಮನೆಗೂ ಋಣ ಮುಗ್ದಿದೆ. ನನಗೀಗ ನನ್ನ ಗಂಡನ ಮನೆನೂ ಮುಖ್ಯ. ಏನೇ ಆದರೂ ಏನೇ ಹೋದರೂ ನಾನು ಇಲ್ಲೇ ಇರ್ತೀನಮ್ಮ. ಇಲ್ಲಿ ಭೂಪತಿ ನನ್ನ ಜೊತೆ ಇರಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ಯಾರಿಗೂ ಹೆದರ್ಕೊಂಡು ನಾನು ನನ್ನ ಮನೆ ಬಿಟ್ಟು ಬರಲ್ಲ. ನಿಂಗೆ ಹೇಗೆ ಹೇಳಲಿ ನಾನು? ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತಮ್ಮ. ಆದರೆ ನಾನು ಬರೋಕ್ಕಾಗಲ್ಲ. ಆಗಾಗ ಫೋನ್ ಆದರೂ ಮಾಡ್ತಾರೆ. ನಮ್ಮನ್ನೆಲ್ಲ ಮರಿಬೇಡ. ದಿನಕ್ಕೊಂದ್ಸಲನಾದರೂ ನಿನ್ನ ವಾಯ್ಸ್ ಕೇಳೋ ಥರ ಇರಲಿ. ಅದಕ್ಕೂ ಇಲ್ಲ ಅನ್ಬೇಡ ಕಣೆ. ನಿಮ್ಮನ್ನೆಲ್ಲ ಮರೆತು ನಾನು ಯಾವ ನರ್ಕೋಕ್ ಹೋಗ್ಲಮ್ಮ. ಆದ್ರೆ ನಾನು ಏನ್ ಮಾಡ್ಲಿ? ಅಪ್ಪ ಈ ಥರ ಎಲ್ಲ ಮಾಡಿದ್ ನೀನ್ ಈ ಥರ ಎಲ್ಲ ಹೇಳಿ ನಾನು ಅಳಿಸ್ಬೇಡಮ್ಮ. ನಾನು ಫೋನ್ ಇಡ್ತೀನಿ. ಬಾಯ್. ಅವನು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಯ್ತು, ಹೇಗೆ ಸಿಕ್ತು, ಯಾರು ಕೊಟ್ಟಿರ್ಬೋದು? ಅದರಲ್ಲೂ ಆ ಸ್ಟೋರ್ ಹತ್ರ CC ಕ್ಯಾಮ್ರಾ ಕವರ್ ಆಗಲ್ಲ. ಅಲ್ಲಿ ಯಾರು ಬಂದು ಹೋದ್ರು ಗೊತ್ತಾಗಲ್ಲ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು? ಚಾನ್ಸೇ ಇಲ್ಲ. ನಿಮ್ ಕೈಲಿ ಅವ್ರನ್ನ ಮುಟ್ಟಕ್ಕೂ ಆಗಲ್ಲ. ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀವು ನನಗೆ ಏನೇ ಮಾಡಿದ್ರು ನಾನ್ ಮಾತ್ರ ಅವ್ರ ಬಗ್ಗೆ ನಿಮಗೆ ಹೇಳಲ್ಲ. ಕಡಲೆಕಾಯಿ ಮಾರುವನು ಅವನು ಯಾರು? ಆ ಕ್ರಿಮಿನಲ್ ಅವನ ಹೆಲ್ಪ್ ತಗೊಂಡು ಮನೆಗೆ ಬಂದಿರ್ಬೋದಾ? ಸ್ಟಿಲ್ ಅವನಿಗಾದ್ರೂ ನಮ್ಮ ಮನೇಲಿ ಯಾವ್ದು ಎಲ್ಲಿರುತ್ತೆ ಅಂತ ಹೇಗೆ ಗೊತ್ತಿರುತ್ತೆ? ಇಷ್ಟು ಜನ ಇರೋ ಮನೆಯಿಂದ ನನ್ನನ್ನು ನಕ್ಷತ್ರನ ಎತ್ಕೊಂಡು ಹೋಗಿ ಮತ್ತೆ ಎಲ್ಲರ ಕಣ್ ತಪ್ಪಿಸಿ ರೂಮಲ್ಲಿ ಬಿಟ್ಟು ಅವನು ಎಸ್ಕೇಪ್ ಆಗಿದ್ದಾನೆ. ಹೌ ಇಸ್ ಇಟ್ ಈವನ್ ಪಾಸಿಬಲ್? ಒಂದು ಗೊತ್ತಾಗ್ತಿಲ್ಲ. ಹೀಗೆ ಆಗೋದ್ರೆ ನನ್ನ ತಲೆನೇ ಕೆಟ್ಟು ಹೋಗುತ್ತೆ. ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ. ಹೀಗೆ ಯೋಚನೆ ಮಾಡ್ತಾ ತಲೆನೂ ಕೆಡಿಸ್ಕೊಳಕ್ಕಾಗಲ್ಲ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕಾಗತ್ತೆ ಇಲ್ಲ. ನೀನು ಯಾವಾಗ ಮನೆಗೆ ಬರೋದು ಕಂದ? ನಾನು ಯಾವಾಗ ನೋಡೋದು? ಆ CS ಹೆದರ್ಕೊಂಡು ಇನ್ನು ಎಷ್ಟು ದಿನ ಈ ಅಮ್ಮನಿಂದ ಹೀಗೆ ದೂರ ಇರ್ತೀಯ? ಯಾರು ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರೋದು. ಯಾರು ನೀನು ನನ್ನ ಮಗ. ಇದು ನಿನ್ನ ಮನೆ. ಆದ್ರೆ ನಿನ್ನ ಮನೆಗೆ ನೀನೇ ಬರೋದಕ್ಕೆ
ಇಷ್ಟು ಯೋಚನೆ ಮಾಡೋ ಥರ ಆಗೋಗಿದೆ. ನಿನ್ನ ನೋಡಿ 2 ವರ್ಷ ಆಯ್ತು. ಈ ಅಮ್ಮ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಒಂದು ಸಲ ನನ್ನ ಮುಖ ನೋಡೋ ಕಾಯ್ತಾ ಇದ್ದೀನಿ. ನಿದ್ದೆ ಮಾಡೋಕ್ಕೂ ಬಿಡುತ್ತೆ, ಓಡ್ತಾ ಇರಬೇಕು, ಓಡಿಸ್ಕೊಂಡ್ಬರ್ಬೇಕು. ಬರೀ ಓಡ್ತೀವಿ, ಬರೀ ಓಡ್ಬೇಕು. ನಾನು ಮಾತ್ರ ನೀವನ್ನ ಬಿಡಲ್ಲ. ಒಂದೇ ಒಂದು ಸಲ ನನ್ನ ಕಣ್ಣು ಮುಂದೆ ಮಾರುವ ಮುಖ ತೋರಿಸು. ಬಿಡು ನಿನ್ ಮುಖ ನೋಡ್ಬೇಕು. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೇನೆ. ಮುಂದೇನಾಗುತ್ತೋ ಆಗಲಿ, ಮನೆಗೆ ಬಂದ್ಬಿಡು ಮೌರ್ಯ. ಸುಳ್ಳು ಹೇಳ್ಬಾರ್ದು. ನಿಜವಾಗ್ಲೂ ತಗೊಂಡ? ಹ್ಞೂ ಕಣೆ, ನಾನೇನು ಚಿಕ್ಕ ಮಗುನ ಮಾತ್ರೆ ತಗೊಳ್ಳೋದಿಲ್ಲ ಅಂತ ಹಠ ಮಾಡೋಕೆ. ಆಮೇಲೆ ನನ್ನ ಅಕ್ಕನ ಕೇಳ್ತೀನಿ. ಅಷ್ಟು ಸುಲಭಕ್ಕೆ ನಾನು ನಿನ್ನ ನಂಬಲ್ಲ. ತಗೋತೀನಿ ಅಂತೇಳಿ ಎಲ್ಲ ಹಾಗೆ ಬಿಟ್ಟಿರ್ತೀಯ. ಅಯ್ಯೋ ದೇವ್ರೇ, ಆಯ್ತು ಕೇಳ್ಕೊ. ಆಯ್ತು ಬಿಡು. ಡಾಕ್ಟರ್ ಹೇಳ್ದಂಗೆ ಮಸಾಜು, ಮುಲಾಮು, ಊಟ ತಿಂಡಿ ಎಲ್ಲ ಸರಿಯಾಗಿ ನಡೀತಿದ್ಯಾ? ಹೌದೇ? ಎಷ್ಟು ಸರಿ ಕೇಳದನ್ನೇ ಕೇಳ್ತೀಯೇ? ನನಗ್ ಭಯ ಅಮ್ಮ, ನೀನೆಲ್ಲಿ ಮೊದ್ಲಿನ ತರ ಓಡಾಡಕ್ಕಾಗುತ್ತೋ ಇಲ್ವೋ ಅಂತ. ಇದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ತಾನೆ ನಮ್ಮಮ್ಮ ಬೇಗ ಹುಷಾರಾಗೋದು. ಹೌದು, ಶ್ವೇತಾ ಚೆನ್ನಾಗಿ ನೋಡ್ಕೋತಿದ್ದಾಳ? ಎಲ್ಲ ಕೆಲಸ ಅವಳೇ ಮಾಡ್ತಿದ್ದಾಳ ಇಲ್ಲ ನಿನ್ ಕೈಲಿ ಮಾಡಿಸಿದಾಳ? ಪಾಪ ಕಣೆ, ಎಲ್ಲ ಅವಳೇ ಮಾಡ್ತಿದ್ದಾಳೆ. ಇಲ್ಲಿಡು ಪುಟ. ಓ ಬಂದ್ಲಾ? ಇಲ್ಲಿ ಫೋನ್ ಕೊಡು, ಮಾತಾಡ್ಬೇಕು. ಶ್ವೇತಾ ತಗೋ. ಯಾರು? ನಕ್ಷತ್ರ ನಿನ್ ಜೊತೆ ಮಾತಾಡ್ಬೇಕಂತೆ. ನನ್ನ ಹತ್ರ ನನಗೇನ್ ಮಾತು? ಅಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ಕೇಳ್ಬೇಕಲ್ವಾ? ಅದೆಲ್ಲ ನನಗೆ ಗೊತ್ತು, ನೀನ್ ಕೇಳೋ ಅಗತ್ಯ ಇಲ್ಲ. ಬರ್ತಿದ್ದೀನಿ, ಬಂದ್ಮೇಲೆ ಗೊತ್ತಾಗುತ್ತೆ ನೀನ್ ಹಣೆ ಬರಹ. ಅಮ್ಮನ ಕಡೆಯಿಂದ ಒಂದು ಚಿಕ್ಕ ದೂರ ಇರ್ಬೇಕು. ಅರ್ಧ ಗಂಟೆ ಒಳಗಡೆ ನೀನ್ ಕಂಬಿಯಿಂದ ಇರ್ತೀಯ. ಬರ್ದಿಟ್ಕೋ. ಎಷ್ಟೊತ್ತಿಗೆ ಬರ್ತಾಳೆ ಅಂತ ಏನಾದ್ರೂ ಹೇಳಿದ್ಲಾ? ಯಾರು ಬರ್ತಿದ್ದಾರೆ? ನಕ್ಷತ್ರ. ಓ ಹೌದಾ, ಒಳ್ಳೇದಾಯ್ತು. ನೀನ್ ರಿಪೋರ್ಟ್ನ ಅವಳಿಗೆ ತೋರಿಸ್ಬೇಕು. ಇವಾಗ ಜಯ ಆಂಟಿದು ವಾಕಿಂಗ್ ಟೈಮ್, ಅವ್ರಿಗೆ ಹೆಲ್ಪ್ ಮಾಡು. ಬೇಡಮ್ಮ, ಡಾಕ್ಟರ್ ಹೇಳಿದ್ದಾರೆ, ಬೇಡ ಅನ್ಬಾರ್ದು. ಬಾ ಹಿಡ್ಕೋ. ಇದೆ ನಿಧಾನ. ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಏನ್ ಮಾಡ್ತಿದ್ಯಾ? ಏನ್ ನಡೀತಿದೆ ಆ ಕಡೆ? ನಿನ್ನೆ ನೆನೆಸ್ಕೊತಾ ಇದ್ದೆ ಕಂದ. ಓಹೋ, ಅದಕ್ಕೇನಾ ಅವಾಗ್ಲಿಂದ ಒಂದೇ ಸಮನೆ ಬಿಕ್ಕಳಿಕೆ. ಒಂದ್ ಬಾಟ್ಲಿ ನೀರು ಕುಡಿದ್ರು ನಿಲ್ತಿಲ್ಲ. ಮೌರ್ಯ, ಓಕೆ ಓಕೆ ಚಿಲ್. ನಿನ್ನ ನೋಡ್ಬೇಕು ಅನಿಸ್ತಿದೆ ಕಂದ. ಅಷ್ಟೇ ತಾನೆ, ಅನ್ಸಿದ್ಮೇಲೆ ನೋಡ್ಬೇಕಪ್ಪ. ವಿಡಿಯೋ ಕಾಲ್ ಮಾಡ್ಲಾ? ಕೇಳದೆ ನೀರು ಮಾಡ್ತೀನಿ. ಹಾಗಲ್ಲ, ನಾನು ನಿನ್ನ ನೋಡ್ಬೇಕು ನೇರವಾಗಿ. ಹೌದಾ? ಬಂದ್ಬಿಡ್ಲಾ? ಹೊಡ್ಲಾ ಈಗ? ತಮಾಷೆ ಮಾಡಬೇಡ ಮೌರ್ಯ, ಐ ಆಮ್ ಸೀರಿಯಸ್. ನಂಗೆ ನಿಜವಾಗ್ಲೂ ನಿನ್ನನ್ನು ನೋಡಬೇಕು ಅನಿಸ್ತಿದೆ. ನನಗೂ ಅಮ್ಮ. ನಿನ್ನ ಅಣ್ಣಂದಿರ್ನ ನೋಡಿ 2 ವರ್ಷ ಆಯ್ತು. ಬರೀ ವಿಡಿಯೋ ಕಾಲಲ್ಲಿ ನೀನು ನೋಡೋಕ್ಕೆ ಸಾಲ್ತಿಲ್ಲ ಕಂದ. ನೀನು ಪಕ್ಕ ಇರಬೇಕು, ಮನೆ ತುಂಬ ಓಡಾಡ್ತಿರ್ಬೇಕು,
ನಾನು ನಿನ್ನ ಬಿಗ್ಯಾಗಿ ಅಪ್ಕೋಬೇಕು. ನನ್ನ ಮಳ್ಳಲ್ಲಿ ಮಲಗಿಸ್ಕೊಂಡು ತಲೆ ಸೋಡ್ಬೇಕು ಅಂತೆಲ್ಲ ಅನ್ನಿಸ್ತಿದೆ ಕಣೋ. ಐ ಮಿಸ್ ಯು ಸೋ ಮಚ್. ಮತ್ ಯಾಕಮ್ಮ ಸುಮ್ನೆ ಇದೆಯಾ? ಒಂದ್ಸಲ ಬಾ ಅಂತ ಹೇಳು. ನೀನ್ ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ನಿನ್ ಮುಂದೆ ಇರ್ತೀನಿ. ಅದಷ್ಟು ಸುಲಭ ಇದ್ದಿದ್ರೆ ನಾನು ಯಾಕೆ ನಿನ್ನನ್ನು ಅದೆಲ್ಲೋ ಬಚ್ಚಿಡ್ತಿದ್ದೆ? ರಿಸ್ಕ್ ಬೇಡ ಮೌರ್ಯ. ಆ ಚಂದ್ರಶೇಖರ್ನ ಅಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ. ನೀನು ಎಲ್ಲಿದ್ಯಾ ಅಂತ ಗೊತ್ತಾದ್ರೆ ಮತ್ತೆ ಅವನ ಆಟ ಶುರು ಮಾಡ್ತಾನೆ. ತುಂಬ ಡೇಂಜರಸ್ ಕಂದ. ಇನ್ನು ಸ್ವಲ್ಪ ದಿನ ಅವನಿಂದ ದೂರ ಇರಬೇಕು ನೀನು. ಅವನ್ ಡೇಂಜರ? ಅವನ್ ಪಾಲಿಗೆ ನಾನೇ ದೊಡ್ಡ ಡೇಂಜರ್. ಏನೋ ಹೇಳ್ತಿದ್ಯಾ? ಏನು ಹಾಗಂದ್ರೆ? ಮಾತಾಡೋ. ನಾನು ನಿನ್ನ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನೀನು ಹೊರಗಡೆ ಎಲ್ಲ ಓಡಾಡ್ತಿದ್ಯೋ ಹೇಗೆ? ಇಲ್ಲಮ್ಮ. ಅಮ್ಮ, ನಾನು ಯಾಕಮ್ಮ ನನ್ನ ಬೌಂಡ್ರಿ ಬಿಟ್ಟು ಆಚೆ ಹೋಗ್ಲಿ? ಅದು ನೀನ್ ಇಷ್ಟ ಹೇಳಿದ್ಮೇಲೆ. ಡೋಂಟ್ ವರಿ, ಐ ಆಮ್ ಸೂಪರ್ ಸೇಫ್. ನಿಜವಾಗ್ಲೂ? ನನ್ ಮೇಲೆ ಡೌಟಾ? ಏನಮ್ಮ ನೀನು? ಎಲ್ಲಿಗೂ ಹೋಗಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನಾನು ನಿನ್ನ ನಂಬ್ತೀನಿ ಕಂದ. ಮುಂದೆನೂ ಹೀಗೆ ಹುಷಾರಾಗಿರು. ಆದಷ್ಟು ಬೇಗ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಓಕೆ? ಓಕೆ ಮಾ. ಟೇಕ್ ಕೇರ್ ಕಂದ. ಬಾಯ್. ಲವ್ ಯು ಮಾ. ಬಾಯ್. ಚಂದ್ರಶೇಖರ್, ಚಂದ್ರಶೇಖರ್, ಚಂದ್ರಶೇಖರ್. ನೀನ ಅಣ್ಣಂದಿರ್ನ ನೋಡಿರ್ತೀಯ. ಅವರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೂ ಒಂದ್ ರೇಂಜ್ಗೆ ಒಳ್ಳೆಯವ್ರೆ. ಬಟ್ ಮೀ, ದ ಲಾಸ್ಟ್ ಪೀಸ್, ಐ ಆಮ್ ಕಂಪ್ಲೀಟ್ಲಿ ಡಿಫರೆಂಟ್. ನಾನು ಅವ್ರ ತರಾನೇ ಅನ್ಕೊಂಡ್ರೆ ಐ ವಿಲ್ ಹ್ಯಾವ್ ಟು ಪ್ರೂವ್ ಯು ರಾಂಗ್. ನೀನ್ ಹೇಗೆ ನನ್ನನ್ನ ಮುಂದೆ ಇಟ್ಕೊಂಡು ನಿನ್ ಮಗಳ ಮದ್ವೆ ಮಾಡ್ದೋ, ಅದೇ ಮಗಳನ್ನ ಮುಂದೆ ಇಟ್ಕೊಂಡು ನಿನ್ ತಿಥಿ ಮಾಡ್ತೀನಿ. ಈ ಮೌರ್ಯ ಫೀಲ್ಡ್ ಇಳ್ದ ಅಂದ್ರೆ ಮುಂದೇನಾಗತ್ತೆ ಅಂತ ನೋಡ್ತಾ ಇರೋ.